ನಮ್ಮದು ನಿಜವಾದ ಶಕ್ತಿ ಯಾವುದಪ್ಪ ಅಂದರೆ ಸಪ್ತಧಾತುಗಳು. ಸಪ್ತಧಾತುಗಳು ನಮ್ಮ ಮಾನಸಿಕ ಶಕ್ತಿ, ಸಪ್ತಧಾತುಗಳು ನಮ್ಮ ದೈಹಿಕ ಶಕ್ತಿ, ಸಪ್ತಧಾತುಗಳು ನಮ್ಮ ಅಂಗಾಂಗಗಳ ಶಕ್ತಿ. ನಮ್ಮ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕ್ರಿಯಾಶಕ್ತಿ ಅದೇ ಸಪ್ತಧಾತುಗಳು. ಸಪ್ತಧಾತುಗಳನ್ನು ನೀವು ನಾಶ ಮಾಡಬಾರ್ದು. ಸಪ್ತಧಾತುಗಳನ್ನು ನಾಶ ಮಾಡೋದು, ಸಂರಕ್ಷಣೆ ಮಾಡೋದು ಪಂಚೇಂದ್ರಿಯಗಳಿಗೆ ಬಿಟ್ಟ ವಿಚಾರ. ನೀವು ಪಂಚೇಂದ್ರಿಯಗಳ ಸಹಾಯದಿಂದ ಸಪ್ತಧಾತುಗಳನ್ನು ನಾಶ ಮಾಡ್ಬೋದು ಮತ್ತು ಸಂರಕ್ಷಣೆ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಮೂಲ ಕಾರಣ ಏನಂದರೆ ತರಬೇತಿ. ನೀನು ಪಂಚೇಂದ್ರಿಯಗಳಿಗೆ ಯಾವ ರೀತಿ ತರಬೇತಿ ಕೊಡ್ತೀಯ ಆ ರೀತಿ ಅದು ನಿನ್ನ ಮೇಲೆ ಪರಿಣಾಮ ಬೀರುತ್ತೆ. ನೀನು ಶಕ್ತಿ ನಾಶ ಆಗೋಂಥ ತರಬೇತಿ ಕೊಡಬಾರ್ದು ಪಂಚೇಂದ್ರಿಯಗಳಿಗೆ. ಪಂಚೇಂದ್ರಿಯಗಳಿಗೆ ಯಾವಾಗಲೂ ಶಕ್ತಿ ಉತ್ಪಾದನೆ ಆಗೋಂಥ ತರಬೇತಿ ಕೊಡಬೇಕು. ಪಂಚೇಂದ್ರಿಯಗಳಿಗೆ ಯಾವಾಗಲೂ ಶಕ್ತಿ ಸಂರಕ್ಷಣೆ ಮಾಡುವಂಥ ತರಬೇತಿ ಕೊಡಬೇಕು. ಯಾಕಂದರೆ ಪಂಚೇಂದ್ರಿಯಗಳಿಂದ ಆಲೋಚನೆಗಳು ಬರ್ತವೆ, ಆಲೋಚನೆಯಿಂದ ಕ್ರಿಯಾರೂಪಕ್ಕೆ ಬರುತ್ತೆ, ಆಲೋಚನೆಗಳೆಲ್ಲ ಕ್ರಿಯಾರೂಪಕ್ಕೆ ಬರುತ್ತೆ, ಜೀವನ ಆಗುತ್ತೆ. ಅದೇ ಜೀವನ. ಆಲೋಚನೆ ಜೀವನ, ಆಲೋಚನೆಯಂತೆ ಜೀವನ. ಆಲೋಚನೆ ಒಳ್ಳೆಯದಾಗಿದ್ದರೆ ಒಳ್ಳೆ ಜೀವನ, ಆಲೋಚನೆ ಕೆಟ್ಟದ್ದಾಗಿದ್ದರೆ ಕೆಟ್ಟ ಜೀವನ. ಆಲೋಚನೆ ಒಳ್ಳೆಯದಾಗಬೇಕಪ್ಪ ಅಂದರೆ ಪಂಚೇಂದ್ರಿಯಗಳು ಶಕ್ತಿಶಾಲಿಯಾಗಿರಬೇಕು. ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಬರಬೇಕಪ್ಪ ಅಂದರೆ ಪಂಚೇಂದ್ರಿಯಗಳು ದುರ್ಬಲವಾಗಿದ್ದರೆ ಕೆಟ್ಟ ಆಲೋಚನೆಗಳು ಬರ್ತವೆ. ಆಲೋಚನೆ ಮೇಲೆ ಜೀವನ, ಆಲೋಚನೆಯಂತೆ ಜೀವನ. ನೀನು ಏನು ಯೋಚನೆ ಮಾಡ್ತೀಯೋ ಅದೇ ಕಾರ್ಯರೂಪಕ್ಕೆ ಬರೋದು, ಅದರಂತೆ ಜೀವನ ನಡೆಯೋದು. ಶುದ್ಧ ಪಂಚೇಂದ್ರಿಯಗಳಿದ್ದರೆ ಶುದ್ಧ ಆಲೋಚನೆ ಬರುತ್ತೆ, ಅಶುದ್ಧ ಪಂಚೇಂದ್ರಿಯಗಳಿದ್ದರೆ ಅಶುದ್ಧ ಆಲೋಚನೆಗಳು ಬರುತ್ತೆ. ಶುದ್ಧ ಆಲೋಚನೆಗಳು ಶುದ್ಧ ಶಕ್ತಿಯನ್ನು ಉತ್ಪತ್ತಿ ಮಾಡ್ತವೆ, ಅಥವಾ ಶುದ್ಧ ಶಕ್ತಿಯು ಶುದ್ಧ ಆಲೋಚನೆಯನ್ನು ಉತ್ಪತ್ತಿ ಮಾಡುತ್ತೆ. ನಮ್ಮ ದೈಹಿಕ ಶಕ್ತಿ ಅಥವಾ ಮಾನಸಿಕ ಶಕ್ತಿ ಯಾವುದಪ್ಪ ಅಂತಂದರೆ ಅದು ನಮ್ಮ ಸಪ್ತಧಾತುಗಳು. ಸಪ್ತಧಾತುಗಳೇ ನಮ್ಮ ಶಕ್ತಿ. ಈ ಸಪ್ತಧಾತುಗಳು ಎಲ್ಲಿಂದ ಬರ್ತವೆ? ಆಹಾರದಿಂದ ಬರ್ತವೆ. ಆಹಾರದಲ್ಲಿ ಎರಡು ವಿಧ. ಸಪ್ತಧಾತುಗಳನ್ನು ನಾಶ ಮಾಡುವಂಥ ಆಹಾರಗಳಿದ್ದಾವೆ, ಸಪ್ತಧಾತುಗಳನ್ನು ಉತ್ಪತ್ತಿ ಮಾಡುವಂಥ ಆಹಾರಗಳಿದ್ದಾವೆ. ಅದು ಯಾವುದು ಅಂತ ತಿಳ್ಕೊಬೇಕು. ಅತ್ಯಂತ ರುಚಿಕರವಾದ ಟೇಸ್ಟಿ ಆಹಾರ ಏನಾದರೂ ನೀವು ತಿಂದರೆ ಅದು ಸಪ್ತಧಾತುಗಳನ್ನು ನಾಶ ಮಾಡುತ್ತೆ. ಯಾವುದೇ ಟೇಸ್ಟ್ ಇಲ್ದಂಗೆ, ಯಾವುದೇ ಸಿಹಿ ಉಪ್ಪು ಯಾವುದೇ ಟೇಸ್ಟ್ ಇಲ್ದಂಗೆ ನ್ಯೂಟ್ರಲ್ ಆಗಿದ್ದರೆ ಅದು ನಿನಗೆ ತುಂಬ ಒಳ್ಳೆಯ ಆಹಾರ, ಶುದ್ಧ ಆಹಾರ ಆಗುತ್ತೆ. ಶುದ್ಧ ಆಲೋಚನೆಗಳು ಬರ್ತವೆ. ಕೆಟ್ಟ ಆಹಾರ ಅಂದರೆ ಟೇಸ್ಟಿ ಆಹಾರ, ಶುದ್ಧ ಆಹಾರ ಅಂದರೆ ಟೇಸ್ಟ್ ಇಲ್ಲದೆ ಇರತಕ್ಕಂಥ ಆಹಾರ. ಇಡೀ ಪ್ರಪಂಚಕ್ಕೆ ದೇವರು ಒಬ್ಬನೇ, ಅದು ಶಕ್ತಿ, ಅದು ನಮ್ಮ ದೇಹ ಶಕ್ತಿ. ಈ ಶಕ್ತಿ ಕಣ್ಣಿಗೆ ಕಾಣಲ್ಲ, ಆದರೆ ಅದು ಇರುತ್ತೆ. ಅದು ಒಂಥರ ಕರೆಂಟ್ ಇದ್ದಂಗೆ, ವಿದ್ಯುತ್ ಶಕ್ತಿ. ಇಡೀ ಜಗತ್ತಿಗೆ ಒಬ್ಬನೇ ದೇವರಪ್ಪ, ಅದೇ ಶಕ್ತಿ. ಮತ್ತು ಇಡೀ ಜಗತ್ತಿಗೆ ಒಂದೇ ಧರ್ಮ. ಎಷ್ಟೇ ಧರ್ಮ ಇದ್ದರೂ ಎಲ್ಲ ಸಾರಾಂಶ ಒಂದೇ, ಶಕ್ತಿ ಸಂರಕ್ಷಣೆ. ಶಕ್ತಿ ಸಂರಕ್ಷಣೆ ಒಂದೇ ಒಂದು ಧರ್ಮ ಇರೋದು. ಮತ್ತು ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ನಾನಾ ವಿಧಾನಗಳು. ಅದು ಹಲವಾರು ಕಸುಬುಗಳ ಮೇಲೆ ಹೋಗುತ್ತದು, ಜಾತಿಗಳ ಮೇಲೆ ವಿಧಾನಗಳು ಹೋಗುತ್ತೆ. ವಿಧಾನಗಳು ಅನೇಕ ಇರ್ಬೋದು, ಅದನ್ನು ಮತ ಅಂತ ಕರೀತಾರೆ. ಆಯಿತಾ? ದೇವ್ರನ್ನ ಕಾಣೋಕ್ಕೆ 100,000 ದಾರಿ ಇದ್ದಾವೆ, 1,000 ದಾರಿ ಇದ್ದಾವಪ್ಪ, ಅದೇ ಮತ. ಇಲ್ಲಪ್ಪ ದೇವ್ರು ಕಾಣೋಕ್ಕೆ ಒಂದೇ ದಾರಿ ಇರೋದು, ಅದೇ ಧರ್ಮ. ಇಲ್ಲಪ್ಪ ದೇವ್ರಿದ್ದಾನೆ, ಅದೇ ಶಕ್ತಿ.
ಶಕ್ತಿಯ ದೇವರು, ಶಕ್ತಿ ಸಂರಕ್ಷಣೆಯ ಧರ್ಮ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿರ್ಬೋದು. ಯಾರು ಯಾವುದನ್ನ ಧರ್ಮವಾಗಲಿ, ಯಾರು ಯಾವುದನ್ನ ಜಾತಿಯಲ್ಲಿ, ನಾವೆಲ್ಲ ಮನುಷ್ಯರೇ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡಿರಿ, ಅವ್ರವ್ರ ಮನೆಯಾಗ ಅವ್ರವ್ರು ಮಾಡಿರಿ, ಅವ್ರವ್ರ ಪಾಡಿಗೆ ಅವ್ರು ಇರ್ರಿ. ಇನ್ನೊಬ್ರಿಗೆ ತೊಂದರೆ ಕೊಡಬೇಡ್ರಿ, ಇನ್ನೊಬ್ರ ಧರ್ಮ ಅವಮಾನ ಮಾಡಬೇಡ್ರಿ. ಚೆನ್ನಾಗಿರ್ತೀವಿ, ಎಲ್ಲ ಸುಖವಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಎಲ್ಲರಿಗೂ ಗೊತ್ತು ದೇವರು ಒಬ್ಬನೇ, ನಾಮ ಹಲವು, ಎಲ್ಲರಿಗೂ ಗೊತ್ತು. ಅನೇಕ ಧರ್ಮಗಳು ಏನೇ ಹೇಳಿದ್ರೂ ಧರ್ಮದ ಸಾರಾಂಶ ಒಂದೇ, ಇದು ಎಲ್ಲರಿಗೂ ಗೊತ್ತು. ಎಲ್ಲ ಜಾತಿಗಳು ಅವರವರ ಕಸುಬಿನ ಮೇಲೆ ಬಂದಿದ್ದಾವೆ, ಅದು ಎಲ್ಲರಿಗೂ ಗೊತ್ತು. ಎಲ್ಲ ಜಾತಿಗಳು ಅವರವ್ರದ್ದೇ ಆದಂಥ ಧರ್ಮಗಳು, ಅವರವ್ರದ್ದೇ ಕಸುಬಿಗೆ ತಕ್ಕಂಥ ಧರ್ಮಗಳು ಮಾಡ್ಕೊಂಡಿದ್ದಾರೆ, ಅದು ಎಲ್ಲರಿಗೂ ಗೊತ್ತು. ದೇವರು ಅಂದರೆ ಗೊತ್ತು, ಧರ್ಮ ಅಂದರೆ ಗೊತ್ತು, ಜಾತಿ ಅಂದರೆ ಗೊತ್ತು, ಮತ ಅಂದರೆ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಯಾರೂ ಸುಖವಾಗಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ, ಯಾರೂ ಆರೋಗ್ಯವಾಗಿಲ್ಲ, ಯಾರ ಹತ್ರನೂ ದುಡ್ಡಿಲ್ಲ. ಯಾಕೆ ಅಂತಂದರೆ ಅವ್ರ ಹತ್ರ ಶಕ್ತಿ ಇಲ್ಲ. ಅರ್ಧಂಬರ್ಧ ಜ್ಞಾನ ತಿಳ್ಕೊಂಬಿಟ್ಟು ಎಲ್ಲ ಅರ್ಧಂಬರ್ಧ, ದೇವ್ರ ಬಗ್ಗೆ ಅರ್ಧಂಬರ್ಧ, ಧರ್ಮದ ಬಗ್ಗೆ ಅರ್ಧಂಬರ್ಧ, ಜೀವನದ ಬಗ್ಗೆ ಅರ್ಧಂಬರ್ಧ, ಎಲ್ಲ ಅರ್ಧಂಬರ್ಧ ತಿಳ್ಕೊಂಬಿಟ್ಟು, ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಬಿಟ್ಟು ಜನ ಜೀವನ ಮಾಡ್ತಿರ್ತಾರೆ. ಒಂದು ಸತಿ ಅವ್ರೇನಾದರೂ ಒಬ್ರಿಗೊಬ್ರು ಸೇರಿದರೆ, ಒಂದು ಗುಂಪು ಇನ್ನೊಂದು ಗುಂಪು ಏನಾದರೂ ಸೇರಿದರೆ ಜಗಳ ಆಡ್ತಾರೆ. ಯಾಕಂದರೆ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ, ಪೂರ್ತಿ ತಿಳ್ಕೊಂಡಿರಲ್ಲ. ಅರ್ಧಂಬರ್ಧ ತಿಳ್ಕೊಳಕ್ಕೂ ವಯಸ್ಸಿನ ಕಾರಣ ಇರುತ್ತೆ, ಪೂರ್ತಿ ತಿಳ್ಕೊಳಕ್ಕೂ ವಯಸ್ಸಿನ ಅನುಭವದ ಕಾರಣ ಇರುತ್ತೆ. ಆದರೆ ಅರ್ಧಂಬರ್ಧ ತಿಳ್ಕೊಂಡವರು ಸುಮ್ಮನಿರಬೇಕು. ಈಗ ಯಾರೋ ಒಬ್ಬ ಕರಾಟೆ ಕಲಿಯೋಕ್ಕೆ ಹೋಗ್ತಾನೆ, ಒಂದಿನ ಕರಾಟೆ ಕಲ್ತು ಬಂದುಬಿಡ್ತಾನೆ. ಅವನು ಕರಾಟೆ ಕ್ಲಾಸ್ಗೆ ಹೋಗಿ ಕರಾಟೆ ಮಾಡಿ ಬಂದಿದ್ದನ್ನು 100 ಜನ ನೋಡಿರ್ತಾರೆ. ಮತ್ತು ಅವನು ಜೀವಮಾನದಲ್ಲೇ ಕರಾಟೆ ಕ್ಲಾಸಿಗೆ ಹೋಗಲ್ಲ, ಆದರೆ ಅವನು ಕರಾಟೆ ಕಲ್ತಿದ್ದಾನೆ ಅಂತ ಪ್ರಿಂಟ್ ಬಿದ್ದುಬಿಡುತ್ತೆ. ಇವನು ಕರಾಟೆ ಕಲ್ತಿದ್ದಾನೆ. ಅವನು ಒಂದೇ ದಿನ ಹೋಗಿರ್ತಾನೆ. ನೀನು 1 ದಿನ ಹೋದರೂ ಅಷ್ಟೇ, 100 ದಿನ ಹೋದರೂ ಅಷ್ಟೇ, ಕಳ್ಳನೇ. ನೀನು ಏನು ಮಾಡ್ತೀಯೋ ಅದು ಫಿಕ್ಸ್ ಆಗುತ್ತೆ ಅಲ್ವಾ? ಅದೇ ರೀತಿ ನೀನು ಕೇವಲ ಒಂದು ದಿನ ಶಕ್ತಿ ಸಂರಕ್ಷಣೆ ಮಾಡಿ ನೀನು ಮತ್ತೆ ಮಾಡಲಿಲ್ಲ ಅಂದ್ರೂ, ಅಥವಾ ಶಕ್ತಿ ಸಂರಕ್ಷಣೆ ಮಾಡ್ದೇ ಇದ್ರೂ ಎಲ್ಲರಿಗೂ ಗೊತ್ತಾಗುತ್ತೆ, ಜೀವನ ಪರ್ಯಂತ ಅದೇ ಬೀಳುತ್ತೆ. ಕೆಲವರು ಸೃಷ್ಟಿಯನ್ನು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಸೃಷ್ಟಿಕರ್ತನನ್ನು ಪೂಜೆ ಮಾಡ್ತಾರೆ. ಈ ನಮ್ಮ ಭೂಮಿ ಮೇಲೆ ಇಬ್ಬರೇ ಇರೋದು, ಒಬ್ಬರು ಸೃಷ್ಟಿ ಪೂಜೆ ಮಾಡ್ತಾರೆ, ಇನ್ನೊಬ್ಬರು ಸೃಷ್ಟಿಕರ್ತನ ಪೂಜೆ ಮಾಡ್ತಾರೆ. ಸೃಷ್ಟಿ ಅಂದರೆ ಗಾಳಿ, ನೀರು, ಬೆಂಕಿ, ಗಿಡ, ಮರ, ಪ್ರಾಣಿ, ಕಲ್ಲು, ಮಣ್ಣು, ನೀರು, ಇದು ಸೃಷ್ಟಿನ ದೇವರು, ಒಬ್ಬೊಬ್ಬರು ಒಂದೊಂದು ದೇವರು ಅಂದ್ಕೊಂಡು ಪೂಜೆ ಮಾಡ್ತಾರೆ. ಅದೇ ರೀತಿ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾರಪ್ಪ, ಅದು ದೇವರು ಅಂತ ಅದನ್ನು ಪೂಜೆ ಮಾಡ್ತಾರೆ. ಯಾರು ಏನೇ ಮಾಡಿದರೂ ಪೂಜೆನೇ, ಭಕ್ತಿನೇ. ಒಟ್ಟಿನಲ್ಲಿ ಪೂಜೆ ಮಾಡಬೇಕು. ನೀನು ಏನಾರ ಅಂದ್ಕೊಂಡು ಮಾಡು, ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ. ನಾವು ಹೆಂಡತಿಯನ್ನು ಸುಖವಾಗಿ ಇಡಬೇಕು ಅಂದರೆ ನಾವು ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಹೆಂಡತಿ ಆದವಳು ಗಂಡನ್ನು ಸುಖವಾಗಿ ಇಡಬೇಕು ಅಂದರೆ ಶಕ್ತಿಯನ್ನು ಉತ್ಪತ್ತಿ ಮಾಡಿ, ಶಕ್ತಿಯನ್ನು ಸಂಗ್ರಹಣೆ ಮಾಡಿ, ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಈಗ ದುಡ್ಡು ಅಂತ ಸಾಯ್ತಾರೆ, ಆರೋಗ್ಯ ಕೆಡಿಸ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗ್ತಾರೆ. ಆದರೆ ಅದರಿಂದ ಏನು ಉಪಯೋಗ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲೆಲ್ಲ ಹಣ ಸಂಪಾದನೆ ಮಾಡಿರಿ ಅನ್ನೋದ್ರ ಬಗ್ಗೆ ಬರ್ತಾ ಇದೆ. ಆ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ಎಲ್ಲ ಹಣ ಸಂಪಾದನೆ ಮಾಡಿದರೆ ಅದಿರೋದಿಲ್ಲ. ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಬೇಕು. ಆಮೇಲೆ ಹಣ ಮುಖ್ಯ ಅಲ್ಲ ಜೀವನ ಮಾಡೋದಕ್ಕೆ. ಜೀವನ ಮಾಡಬೇಕು ಅಂತಂದರೆ ನಮಗೆ ಶಕ್ತಿನೂ ಬೇಕು.
ಈ ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ನೀನು ನಿನ್ನ ಜೀವನದಲ್ಲಿ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು. ಇದನ್ನೆಲ್ಲ ನೀನು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಅಂದರೆ ನಿನಗೆ ಒಂದು ಕೀ ಪಾಯಿಂಟ್ಸ್ ಬೇಕು. ಏನಪ್ಪ ಅದು ಕೀ ಪಾಯಿಂಟ್ಸ್ ಅಂದರೆ, ನೀನು ಫಸ್ಟು ಏನು ಅನ್ಕೋಬೇಕು, ನಾನು ಒಬ್ಬ ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು ಅನ್ಕೊಂಬಿಟ್ರೆ ಸಾಕು. ನೀನೇ ಆಟೋಮೆಟಿಕ್ಕು ಶಕ್ತಿಯನ್ನು ಸಂರಕ್ಷಣೆ ಮಾಡ್ತೀಯ. ನೀನು ಒಂದು ಒಳ್ಳೆ ಬೀಜವನ್ನು ಉತ್ಪತ್ತಿ ಮಾಡಬೇಕು, ಆ ಬೀಜದಿಂದ ಒಂದು ಒಳ್ಳೆ ಸತ್ಪ್ರಜೆಯನ್ನು ಉತ್ಪತ್ತಿ ಮಾಡಬೇಕು ಅಂತ ನಿಂತು ಅಂದ್ಕೊಂಬಿಟ್ರೆ, ತೀರ್ಮಾನ ಮಾಡಿಬಿಟ್ರೆ, ನೀನು ಆಟೋಮೆಟಿಕ್ಕಾಗಿ ನಿನಗೆ ಶಕ್ತಿ ಸಂರಕ್ಷಣೆ ಮಾಡಬೇಕು ಅನಿಸುತ್ತೆ. ಶುದ್ಧ ಆಹಾರವು ನಮ್ಮ ಪಂಚೇಂದ್ರಿಯಗಳನ್ನು ಪವಿತ್ರವಾಗಿರೋಂಗೆ ಮಾಡ್ತವೆ. ಅಶುದ್ಧ ಆಹಾರವು ನಮ್ಮ ಪಂಚೇಂದ್ರಿಯಗಳನ್ನು ಅಪವಿತ್ರತೆಯನ್ನು ಮಾಡ್ತವೆ. ಪಂಚೇಂದ್ರಿಯಗಳು ಶುದ್ಧವಾಗಿದ್ರೇ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ. ಈ ಅಶುದ್ಧ ಆಹಾರ ಇದೆಯಲ್ಲ, ಅದು ನಮ್ಮ ಶಕ್ತಿಯನ್ನು ಮೇಲ್ಮುಖವಾಗಿ ಹರಿಯುವಂತೆ ಮಾಡುತ್ತೆ. ಅದೇ ಅಶುದ್ಧವಾದ ಆಹಾರ ಸೇವನೆ ಮಾಡಿದರೆ ನಮ್ಮ ಶಕ್ತಿಯನ್ನು ಕೆಳಮುಖವಾಗಿ ಹರಿಯುವಂತೆ ಮಾಡುತ್ತೆ. ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ನೀನು ನಿನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋದೆಲ್ಲ ಸಿಗಬೇಕು ಅಂದರೆ, ಮತ್ತು ಇವತ್ತು ಈ ಪ್ರಪಂಚದಲ್ಲಿ ಏನು ಒಳ್ಳೆಯದಿದೆಯೋ ಅದೆಲ್ಲ ಗುಣಗಳು ನಿನಗೆ ಬರಬೇಕು ಅಂದರೆ, ನೀನು ಒಂದೇ ಒಂದು ಕೆಲಸ ಮಾಡಬೇಕು. ಇಡೀ ಜಗತ್ತಿಗೆ ನೀನು ಫೇಮಸ್ ಆಗ್ತೀಯ, ಇಡೀ ನಿನ್ನ ಕುಟುಂಬಕ್ಕೆ ನೀನು ಫೇಮಸ್ ಆಗ್ತೀಯ, ಇಡೀ ನಿನ್ನ ದೇಶಕ್ಕೆ ನೀನು ಫೇಮಸ್ ಆಗ್ತೀಯ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ಏನಪ್ಪ ಅದು ಅಂತಂದರೆ, ಶಕ್ತಿ ಉತ್ಪಾದನೆ ಮತ್ತು ಶಕ್ತಿ ಸಂರಕ್ಷಣೆ. ಶಕ್ತಿ ಸಂರಕ್ಷಣೆ ಮಾಡಬೇಕು. ಹುಟ್ಟಿದಾಗಿಂದ ಸಾಯೋವರೆಗೂ ಶಕ್ತಿ ಸಂರಕ್ಷಣೆ ಮಾಡಬೇಕು. ನೀನು ಶಕ್ತಿ ಒಂದು ಸಂರಕ್ಷಣೆ ಮಾಡಿದೆ ಅಂತ ಇಟ್ಕೋ, ಎಲ್ಲ ಒಳ್ಳೆಯ ಗುಣಗಳು ಬಂದುಬಿಡ್ತವೆ, ಆರೋಗ್ಯ ಬಂದುಬಿಡುತ್ತೆ, ದೈಹಿಕ ಬಲ, ಮಾನಸಿಕ ಬಲ ಎಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ, ಸಂಪತ್ತು ಎಲ್ಲ ಬಂದುಬಿಡುತ್ತೆ ಕೇವಲ ಶಕ್ತಿಯನ್ನು ಸಂರಕ್ಷಣೆ ಮಾಡೋದ್ರಿಂದ. ನೀನು ಓಡಾಡಬೇಕಂದ್ರೆ ಶಕ್ತಿ ಬೇಕು, ಮಾತಾಡಬೇಕಂದ್ರೆ ಶಕ್ತಿ ಬೇಕು, ಕೆಲಸ ಮಾಡಬೇಕಂದ್ರೆ ಶಕ್ತಿ ಬೇಕು, ಓದಬೇಕು ಅಂದರೆ ಶಕ್ತಿ ಬೇಕು, ಸಾಧನೆ ಮಾಡಬೇಕು ಅಂದರೆ ಶಕ್ತಿ ಬೇಕು. ದುಡ್ಡೆಲ್ಲ ಬೇಕಾಗಿರೋದು ಶಕ್ತಿ. ದುಡ್ಡಿದ್ದ ತಕ್ಷಣ ನಿನಗೆ ವಿದ್ಯಾಭ್ಯಾಸ ಬರೋಲ್ಲ, ದುಡ್ಡಿದ್ದ ತಕ್ಷಣ ನಿನಗೆ ಯಾರು ಒಳ್ಳೆಯದಂತ ಹೇಳಲ್ಲ, ಸದ್ಗುಣಗಳು ಬರೋಲ್ಲ. ನಮಗೆ ಬೇಕಾಗಿರೋದು ಶಕ್ತಿ, ಅದನ್ನು ಸಂಪಾದನೆ ಮಾಡಬೇಕು. ನಮಗೆ ಬೇಕಾಗಿರೋದು ದುಡ್ಡಲ್ಲ.